ತಿರ್ಕಿಟ್ಟು ನಿಂಗೆಲ್ ತರ್ಲಿ ಮಡಕಿಟ್ಟ ಅಂತ ಕನ್ನಡಿ ನೀ ಅಷ್ಟಿದಾದ ಹಾಕುಮಂತ ಅವ್ರ ಮೇಲೆ ಕೇಸ ಬ್ಯಾನ್ ಮಾಡ್ಲಿ ಅವರು ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರೋಣ ನಮ್ಮಮ್ಮವ್ರು ಮಾತಾಡಿಸ್ಕೊಂಡು ಆಮೇಲೆ ಬರೋಣ ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗ್ಬಿಟ್ಟು ಸ್ವಾಗತ ನಿಮಗೆ ವಂದನ ನಿಮಗೆ ಸಂಭ್ರಮ ಸಂತೋಷ ನಮಗೆ ನಮ್ಮ ಅತ್ತೆಯವರೊಬ್ರು ನಿಮ್ಗೆ ತುಂಬಾ ಇಷ್ಟ ಅವರು ಹಾಗಾದ ನಿಮ್ ಫ್ಯಾನ್ ಆಗ್ಬಿಟ್ಟಿದಾರೆ ಅವರು ಈ ಕೊರೋನಾ ಟೈಮಿಂದ ನಿಮ್ದು ಆಮೇಲೆ ನೀವೆಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಮಾಡಿದ್ಮೇಲೆ ಅದ್ರಲ್ಲೆಲ್ಲ ರೀಲ್ಸ್ ನೋಡೋದು ಅದು ಇದು ತುಂಬಾ ಇಷ್ಟ ಅವ್ರಿಗೆ ಇದೊಂದು ನಮ್ದೇ ನಾನೇ ಕೆಲ್ಸಕ್ಕೆ ಹೋಗೋದಣ್ಣ ಇಲ್ಲಿ ಗೋಡನು ನನ್ನ ಫ್ರೆಂಡ್ ಶಶಿಕಲಾ ಅಂತ ನಾನು ಅವರು ಎಲ್ಲ ಇಲ್ಲೂ ಕೆಲಸ ಮಾಡ್ತೀವಿ ಸೊ ಹಂಗಾಗಿ ಅವರು ಇವಾಗ ಏನಾಗಿದೆ ಅಂದ್ರೆ ಅವ್ರಿಗೆ ಬಂದ್ಬಿಟ್ಟು ನೀವು ಒಂದು ಧೈರ್ಯ ಕೊಟ್ಟಿದ್ರೆ ಏನೇ ಜ್ವರ ಬರ್ಲಿ ಏನೇ ಕಾಯಿಲೆ ಬರ್ಲಿ ಡೋಲೋ 650 ಮಾತ್ರ ಹಾಕೊಳ್ಳಿ ರಾಗಿ ಮುದ್ದೆ ತಿನ್ನಿ ಅನ್ಬಿಟ್ಟು ಅವ್ರಿಗೊಂದು ಧೈರ್ಯ ಹೇಳ್ಕೊಟ್ಟಿದ್ರಿ ನೀವು ಕೊರೋನಾದಲ್ಲಿ ಸೊ ಅದಕ್ಕೆ ಅವ್ರು ಏನ್ ಮಾಡೋರು ಕಾಲ್ ನೋವು ಬಂದ್ರು ಜ್ವರ ಬಂದ್ರು ಕೆಮ್ಮು ಬಂದು ನೆಗಡಿ ಬಂದ್ರು ರಾಗಿ ಮುದ್ದೆ ತಿನ್ನೋದು ಡೋಲೋ ಹಾಕೊಳ್ಳೋದು ರಾಗಿ ಮುದ್ದೆ ತಿನ್ನೋದು ಡೋಲೋ ಹಾಕೊಳ್ಳೋದು ಸೊ ಹಿಂಗ್ ಮಾಡೋರು ಮೊನ್ನೆ ಏನಾಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಏನೋ ಡೆಂಗು ಜ್ವರನ ಏನೋ ಬಂದ್ಬಿಟ್ಟಿದೆ ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಡೋಲೋ ಮಾತ್ರೆಗಳು ಎಕ್ಸ್ಪೈರ್ಡ್ ಆಗ್ಬಿಟ್ಟಿದೆ ಇವ್ರು ತುಂಬಾ ಮಾತ್ರೆಗಳು ತಗೊಂಡ್ಬಂದ್ ಇಟ್ಕೊಂಡಿರ್ತಾರೆ ಅಂತ ಮನೆಯಲ್ಲಿ ಸ್ಟಾಕ್ ಇಟ್ಕೊಂಡ್ಬಿಟ್ಟಿರೋದು ಇದೇನಾಗ್ಬಿಟ್ಟಿದೆ ತುಂಬಾ ದಿವಸದಿಂದ ಹಂಗೆ ಇಟ್ಟಿ ಏನಾಗ್ಬಿಟ್ಟಿದೆ ಅದು ಎಕ್ಸ್ಪೈರ್ಡ್ ಆಗ್ಬಿಟ್ಟಿದೆ ಈ ಅಮ್ಮ ಏನ್ ಮಾಡ್ಬಿಟ್ಟವಳೆ ಜ್ವರ ವಾಸಿ ಐತಲ್ಲ ಅನ್ಬಿಟ್ಟು 2 3 4 ಇವ್ ಓದಕ್ ಬರಲ್ಲ ಇವ್ರಿಗೆ 2 3 4 ಹಂಗಂಗೆ ನುಂಗ್ಬಿಟ್ಟವ್ರೆ ಅದೇನಾಗ್ಬಿಟ್ಟಿದೆ ಇವಾಗ ಒಳಗಡೆ ಹೋಗ್ಬಿಟ್ಟು ಇನ್ಫೆಕ್ಷನ್ ಆಗ್ಬಿಟ್ಟು ಅವರು ಮೊನ್ನೆ ತೀರೋದ್ರು ನಿಮಗ್ ಫೋನ್ ಮಾಡಿದ್ನಲ್ಲ ನಾನು ಆವತ್ತು ತೀರೋಗ್ಬಿಟ್ರು ಅವರು ಅದಕ್ಕೆ ಈಗ ಅವ್ರ ಮಕ್ಳು ಮತ್ತೆ ಅವ್ರ ರಿಲೇಷನ್ಸ್ ಎಲ್ಲ ಇದಾರೆ ಈಗ ಅವರೆಲ್ಲ ಏನಂತಿದ್ದಾರೆ ಇಲ್ಲ ಇವ್ರು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ನಾವು ಈ ತರ ಸಾಯಕ್ ಚಾನ್ಸ್ ಇಲ್ವಲ್ಲ ಅನ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡ್ಸವ್ರೆ ಈಗ ಅವ್ರೇನ್ ಹೇಳಿದಾರೆ ಡಾಕ್ಟರ್ ಇಲ್ಲ ಈ ತರ ಡೋಲೋ ಮಾತ್ರ ಎಕ್ಸ್ಪೈರ್ಡ್ ಆಗಿರೋದು ಹಾಕೊಂಡ್ಬಿಟ್ಟು ಸೊ ಈ ತರ ಆಗ್ಬಿಟ್ಟಿದೆ ಇವ್ರಿಗೆ ಸೊ ಇವ್ರು ಸತ್ತೋಗಕ್ಕೆ ಕಾರಣ ಅದೇ ಅನ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಐ ಆಮ್ ಸಾರಿ ನಾವೆಷ್ಟೇ ಪ್ರಯತ್ನ ಪಟ್ರು ಪೇಷಂಟ್ ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಈ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಮಾತ್ರ ನುಂಗಿ ಅದು ಕಮ್ಮಿ ಆಗುತ್ತೆ ಇದು ಕಮ್ಮಿ ಆಗುತ್ತೆ ಎಂತದಿಲ್ಲ ಬರೀ ಡೋಲೋ 650 ಮಾತ್ರ ರಾಗಿ ಮುದ್ದೆ ಅಂತ ಹೇಳ್ಬಿಟ್ಟಿದ್ದೀರಾ ಈಗ ನಿಮ್ಮ ಮಾತು ಕಟ್ಕೊಂಡು ಅವ್ರು ಮಾತ್ರ ನುಂಗಿದ್ದಾರೆ ಈಗ ಅವರು ಸತ್ತೋಗಿದ್ದಾರೆ ಏನ್ ಮಾಡೋಣ ಇವಾಗ ನಾವು ನುಂಗು ಅಂತ ಹೇಳಿದ್ನ ನೀ ಸರಿ ಬಿಡು ಅಲ್ಲ ನುಂಗು ಅಂದ್ರೆ ಇವಾಗ ವಿಡಿಯೋದಲ್ಲಿ ಹೇಳಿದ್ಯಾ ತಾನೆ ನೀರ್ ಹಿಡ್ಕ ಬಲ್ದಕಾಲ್ ಮಾತ್ರ ತುರ್ಕಿದ್ನ ಹಂಗಲ್ಲ ನೀವು ವಿಡಿಯೋ ಏನಕ್ಕೆ ಮಾಡಿದ್ರಿ ಮತ್ತೆ ನೀವು ಮಾಡ್ತೀನಿ ಕಣೋಣ ನನ್ನ ಇಷ್ಟ ಅದು ನಿನ್ ಇಷ್ಟ ಅಂತ ನೀನ್ ಮಾಡಿದ್ಯಾ ಈಗ ಅವ್ರು ನುಂಗ್ಬಿಟ್ಟು ಸತ್ತೋಗಿದ್ದಾರೆ ಅವ್ರಿಗೆ ಮಾಡ್ಲಿ ಆ ಸತ್ತೋದ್ರ ಅವಮ್ಮನ್ ಕರ್ಮ ಅದು ನೀ ಸರಿಯಾಗಿ ಮಾತಾಡ್ತಿದ್ದೆ ಅಲ್ಲ ಕಣಮ್ಮ ನೀನ್ ವಿಡಿಯೋ ಮಾಡೋವಾಗ ಹೇಳ್ಬೇಕಾಯ್ತು ಇಂಥದ್ ಬಂದಾಗ ಮಾತ್ರ ನುಂಗ್ಬೇಕು ಇಂಥದ್ ಬಂದಾಗ ಮಾತ್ರ ಇದು ಕಂಟ್ರೋಲ್ ಆಗುತ್ತೆ ಇಲ್ಲ ಅಂದ್ರೆ ನೀವು ನುಂಗದೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ನಿಮ್ ಪ್ರಾಣಕ್ಕೆ ಅಂತ ಹೇಳ್ಬೇಕ್ತೇನೆ ನೀವು ಕಿವಿಗಳ ಬತ್ತೆ ತುರ್ಕೊಂಡಿದ್ಲ ನಾ ಡೆಂಗೆ ಬಂದ್ರು ನುಂಗಿ ಅಂದಿದ್ನ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ನೀವು ಕೊರೋನಾ ಟೈಮಲ್ಲಿ ಏನಂದ್ರೆ 3 ವರ್ಷದಿಂದ ಮೊಬೈಲ್ ತಕೊಂಡು ವಿಡಿಯೋ ಡಿಲೀಟ್ ಮಾಡ್ಬಿಟ್ಟು ಡೆಂಗೆ ತಕಬೇಕಿತ್ತು ನಮ್ಮ ಅಣ್ಣಮ್ಮ ಹಾಕಿರ್ಲಿಲ್ವಾ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನೀವು ಇವಾಗ ನಾನು ಡೆಂಗೆ ಅದು ನಾನು 7 ಗಂಟೆ ನೀ ಕೇಳ್ಬೇಕು ಕನ್ನಡ ನೀನು ಜಾಸ್ತಿ ಮಾತಾಡ್ಬೇಡ ಈಗ ನಿಮ್ಮಿಂದ ಒಂದು ಪ್ರಾಣ ಹೋಗಿದೆ ಸರಿನಾ ಈಗ ಅವರೆಲ್ಲ ಎದ್ದು ಕೂತಿದ್ದಾರೆ ಅವ್ರ ಮಕ್ಳು ಅವ್ರ ಮೊಮ್ಮಕ್ಳೆಲ್ಲ ಅವರೆಲ್ಲ ಇವಾಗ ಮನೆ ಹತ್ರ ಹೋದ್ರೆ ಅದೇನ್ ಮಾಡ್ತಾರ ನನ್ಗೂ ಗೊತ್ತಿಲ್ಲ ಸರಿ ಬನ್ನಿ ಅಲ್ಲಿ ಹೋಗೇ ಬಿಡೋಣ ಅಷ್ಟೇ ನೋಡೇ ಬಿಡೋಣ ಹೇಳ್ಬೇಕಿತ್ತು ತಾನೇ ನನ್ನ ಗಂಡನ್ ಕರ್ಕತ್ತಿದ್ನಲ್ಲ ನಿಮ್ ಗಂಡನ್ ಕರ್ಕೊಂಡ್ ಬಂದ್ರೆ ಆಮೇಲೆ ಅವ್ರು ನಿಮ್ಮಿಬ್ರ ಹತ್ರ ಫೈಟ್ ಮಾಡಕ್ ಆಗಲ್ಲ ಒಬ್ರಾದ್ರೆ ಅವ್ರು ಫೈಟ್ ಮಾಡ್ತಾರೆ ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ ಅದಕ್ಕೆ ಬನ್ನಿ ಮಾತಾಡ್ಬೇಕು ನನ್ ಜೊತೆಗ ನಿಮ್ ಜೊತೆಗೆ ಅಂದ್ರೆ ಈಗ ನೀವ್ ತಾನೇ ಹೇಳಿರೋದು ಮಾತ್ರ ನುಂಗಕ್ಕೆ 1000 ಹೇಳ್ತೀವಿ ಕಣ್ಣಣ್ಣ ಟಿವಿಲ್ 1000 ಆಟೋಗಳು ಬರ್ತಾವ ನಾವ್ ಹೇಳ್ತೀವಿ ಕೇಳೋರು ಇವ್ರೆ ಅಂತಾರ ಮಾಡೋರು ಮತ್ತೆ ಅವ್ರು ಇವಾಗ ನಿಮ್ ಫ್ಯಾನ್ ಆಗ್ಬಿಟ್ಟಿದಾರಪ್ಪ ಯಾವಾಗ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾರೆ ಯಾವಾಗ್ಲೂ ನಿಮ್ದು ನೋಡ್ಕೊಂಡು ಇಲ್ಲ ನಮ್ ಶಶಿರೇಖಾ ಅವರು ಚೆನ್ನಾಗಿ ಗಟ್ಮುಟ್ಟಿಯಾಗಿದ್ದಾರೆ ಅವ್ರು ರಾಗಿ ಮುದ್ದೆ ಡೋಲೋ ತಿಂದು ಎಲ್ಲ ಹಿಂಗೆ ಶಕ್ತಿ ಆಗಿದ್ದಾರೆ ನಾವು ಹಂಗೆ ಇರ್ತೀವಿ ಅಂತ ಅವ್ರೊಂದು ಇದ್ರಲ್ಲಿ ನುಂಗ್ಬಿಟ್ಟಿದ್ದಾರೆ ನೀವೇನಂದ್ರೆ ಏನಾರು ಹುಷಾರಿಲ್ದೇ ಇರೋವಾಗ ಡೋಲೋ ಮಾತ್ರ ಎಂತದೂ ಇಲ್ಲ ಡೋಲೋ ಮಾತ್ರ ರಾಗಿ ಮುದ್ದೆ ಎಂತದೂ ಇಲ್ಲ ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು ಅದಕ್ಕೆ ಇವಾಗ ಇವ್ರ ಪ್ರಾಣನೇ ಹೋಗ್ಬಿಟ್ಟಿದೆ ಈಗ ಅದೇನ್ ಮಾಡ್ತಾರ ಗೊತ್ತಿಲ್ಲ ಏನ್ ಮಾಡ್ಲಿ ಅಂದ್ರೆ ಜೀವ ಬಾಟ್ಲಲ್ಲಿ ಇಡ್ಕೊ ಬಂದು ನೀವು ಬಾಟ್ಲೆಲ್ಲ ಇಟ್ಕೊಂಡ್ ಬರ್ಬೇಡಿ ಈಗ ಅವ್ರು ಸತ್ತೋಗಿದ್ದಾರೆ ಅವ್ರ ಮಕ್ಳೆಲ್ಲ ಸ್ವಲ್ಪ ಎಲ್ಲ ಫುಲ್ ಇದಾಗಿದ್ದಾರೆ ಅವ್ರ ಏನಾರ ಒಂದಷ್ಟು ದುಡ್ಡು ಕೇಳಿದ್ರೆ ಕೊಟ್ಬಿಡಿ ಅಷ್ಟೇ ಅಷ್ಟೇ ಅದೇನಂತಾರಲ್ಲ ನಾ ತಿನ್ನದ ತಿರ್ಕಿಟ್ಟು ನಿಂಗೆಲ್ ತರ್ಲಿ ಮಡಕಿಟ್ಟ ಅಂತ ಕನ್ನಡಿ
ನೀವ್ ಆ ಡೈಲಾಗ್ ಎಲ್ಲ ಹೊಡಿಬೇಡಿ. ಈಗ ಅವರು ಅಲ್ಲಿ ಏನ್ ಮಾಡ್ತಾರ ಗೊತ್ತಿಲ್ಲ ನನ್ಗೆ, ಬನ್ನಿ ನೋಡೇ ಬಿಡೋಣ. ಈಗ ನಾನು ಕೂಗಾಡ ಬಿಡ್ತೀನಿ. ನೀವು ಕೂಗಾಡಿದ್ರೆ ನಾವೆಲ್ಲ ಹಂಗ್ ಬಿಡಲ್ಲ ಇವಾಗ. ಅದಕ್ಕೆ ಲಾಕೆಲ್ಲ ಹಾಕ್ಬಿಟ್ಟು ಗ್ಲಾಸ್ ಎಲ್ಲ ಹಚ್ಚಿರೋದ್ ನಾನು. ನೀ ಸುಮಾರಾಗಿದ್ದಕ್ಕ ಬಿಡು. ಅಟೆಟ್ ನೋಡ್ಕ ಜನ್ಸ ಹೆಂಗಿದ್ರ ಅದ್ಯಾಕ ಹಿಂಗ? ಅವ್ರು ಇವಾಗ ನೀವ್ ಹೇಳಿದ್ಮೇಲೆ ಕೇಳ್ಬಿಟ್ಟಿದಾರೆ ನಿಮ್ ಮಾತ್ನ. ಡೈಲಿ ವಿಡಿಯೋಗಳು ನೋಡ್ತಾರ ನಿಮ್ದು. ನಾನು ತಾಸಿ ಮನೆಯಿಂದ ಕಾಲ್ದ ಬಕ್ಕ ಬಿಡು ಅಂತೀನಿ. ಬಿದ್ಬಿಟ್ರಳ ಅಮ್ಮ ಮಾತ್ರ ನುಂಗು ಅಂತ ಏನಕ್ಕಂದ್ರಿ ನೀವು? ನಾನು ನುಂಗು ಅನ್ಲಿಲ್ಲ. ಏನ್ ಕೊಟ್ಟರು ಅಂದ್ರು ಸಾರ್ ಡೋಲೋ 650 ಕೊಡ್ತಾರೆ ಸರ್, ಬಿಸಿರಾಗಿ ಇಟ್ಕೊಡ್ತಾರೆ. ಕೊರೋನಾದವ್ರಿಗೆ ಏನ್ ಕೊಟ್ಟರು ಸರ್? ದುಡ್ಡಿದ್ರೆ ಕೊರೋನಾ ಹೋಯ್ತೆ, ದುಡ್ಡಿಲ್ಲ ಅಂದ್ರೆ ಕೊರೋನಾ ಇರಲ್ಲ ಸರ್ ಅಂತ ನಾನು ಅಂದಿದ್ದು. ಅವಮ್ಮಂಗ ನಿಮ್ ಅತ್ತೆ ನಿಮ್ ದೊಡ್ಡವ್ ನಾವ್ ಅಮ್ಮನ್ ನುಂಗು ಅಂತ ಹೇಳಿದ್ನ. ನೀವೇನ್ ಹೇಳಿದ್ರ ವಿಡಿಯೋದಲ್ಲಿ? ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿರಾಗಿ ಇಟ್ಟು ಅಂತ ಹೇಳಿದಿರಾ. ಎಂತದೂ ಇಲ್ಲ ಸರ್ ತಮ್ಮ, ಡೋಲೋ 650 ಮಾತ್ರ ನುಂಗು, ಬಿಸಿರಾಗಿ ಇಟ್ಟು ನುಂಗು ಅಂತ ಹೇಳಿದ್ನ. ಮತ್ತೆ ಹಂಗೆ ತಾನೇ ಹೇಳಿರೋದು ವಿಡಿಯೋದಲ್ಲಿ. ಮನೆ ಹತ್ರ ಎಲ್ಲ ನಿಲ್ಸಲ್ಲ. ಈಗ ಇವ್ರ ಮದ್ದೂರ್ ಹತ್ರ ಇರೋದು ಇವಾಗ ಅವ್ರೆಲ್ಲ ಕಾಯ್ತಾ ಇದಾರೆ. ಮದ್ದೂರ್ ಹತ್ರ ಅವ್ರ ಮಣ್ ಮಾಡಿ ಈಗೆಲ್ಲ 3 ದಿವಸ ಆಗಿದೆ. ತೋಳಕ್ ಇಡೋದೆಲ್ಲ ಅದೆಲ್ಲ ಸೀನ್ ಇಲ್ಲ. ಇನ್ನು ಏನೇ ಇದ್ರೆ ಬಂದ್ಬಿಟ್ಟು ಅವ್ರ ಹತ್ರ ಮಾತಾಡಿ ಅಷ್ಟೇ. ಜನ ಹಚ್ಕೊಳಂಗ ಮಾತಾಡ್ತಿದ್ದೆ ಕಣ. ಸತ್ತೋತಲ್ಲಿ ಬಿಟ್ಬಿಟ್ರು ಅಮ್ಮನ್ ಮೊಣ ಮಾಡ್ಬಿಟ್ಟು ಬಂದಿದಾರ. ಬಂದಿ ನೀನು ಇಲ್ಲಿ ನನ್ ಕೇಳ ಕಣ. ಅಲ್ಲ ಈಗ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದಾರೆ. ಡೋಲೋ 650 ಮಾತ್ರ ನಿಮ್ಗೆ ಎಕ್ಸ್ಪೈರ್ಡ್ ಆಗಿರೋದು, ಸತ್ತೋಗಿರೋದಂತ ಡಾಕ್ಟರ್ ಹೇಳಿದಾರೆ. ಈಗ ಅವ್ರು ನೀವೇನ್ ಹೇಳ್ತೀರಾ? ಅಲ್ಲ ಅವಮ್ಮ ಡೋಲೋ 650 ಮಾತ್ರ ನುಂಗಿರೋದು ಅಲ್ಗೈತ. ಅವಮ್ಮ 1 ಕೈ 2 ಕೈ ಎಲ್ಗೂ ಹೋಗ್ದ. ಡೋಲೋ 650 ಎಲ್ಲ ಕಚ್ಕೊಂಡ್ಬಿಟ್ಟೈತ. 4-5 ಮಾತ್ರ ನುಂಗ್ದಾಗ ಅದು ಪಾಯ್ಸನ್ ಆಗ್ಬಿಟ್ಟೈತೆ. ಇನ್ನೇನ್ ಮಾಡೋದು? ಮತ್ತೆ ಎಕ್ಸ್ಪೈರ್ಡ್ ಆಗಿರೋ ಮಾತ್ರ ನುಂಗಿದ್ರೆ ಇನ್ನೇನಾಯ್ತದೆ? ಅದ ಅವಮ್ಮನ್ ತಪ್ಪು ಗುರು. ಮನೆಯಲ್ಲಿರೋರು ಯಾರ್ ತಪ್ಪು? ಅವ್ರೆಲ್ಲ 1 ವರ್ಷಕ್ಕೆ ತಗೊಂಡ್ಬಂದ್ ಮಾತ್ರಗಳು ಇಟ್ಕೊಂಡ್ಬಿಟ್ಟವ್ರೆ. ಅವಮ್ಮಂಗ್ ತಕೋಕ್ ಕೊಟ್ಟಿದ್ನ ನುಂಗು ಅಂತ. ನೀ ಸರಿಯಾಗಿದೆ ಹಂಗೆಲ್ಲ ಬೇಡಕ್ಕ. ಈಗ ನೋಡಿ ನಿಮ್ಮಿಂದ ಒಂದು ಪ್ರಾಣ ಹೋಗಿದೆ. ಈಗ ಅವ್ರೇನ್ ಹೇಳ್ತಾ ಇದಾರೆ? ಅವ್ರನ್ನ ಕರ್ಕೊಂಬನ್ನಿ, ಏನಾರ ಒಂದ್ ಗತಿ ಮಾಡ್ಬೇಕು ಅವ್ರಿಗಂತ ಹೇಳ್ತಿದಾರೆ. ಅಷ್ಟೇ. ಇವಾಗ ಇನ್ನೇನ್ ಮಾಡ್ತಾರೆ? ನಿಂಗು ನಂಗು ಮಾತ್ಯಾಕ? ನೀ ಕಾರ್ ನಿಲ್ಸಲ್ಲ ಹೇಳು. ನಾನ್ ನಿಲ್ಸಲ್ಲ ಕಣಕ್ಕ, ಸೀದಾ ಅಲ್ಲೇ ಕರ್ಕೊಂಡು ಹೋಗೋದ್ ನಾನು ಇವಾಗ. ಅದೇ ಕರ್ಕೋದೆ. ನೀ ಹೇಳ್ಬೇಕು ತಾನೇ ನೀನು. ಹೇಳ್ಬೇಕಂದ್ರೆ ಕರ್ಕೊಬತ್ತಿರ್ಲಿಲ್ವಾ? ನೀವ್ ಹಂಗ ಹೇಳಿದ್ರೆ ಆಮೇಲೆ ಊರೂರ್ನೇ ಕರ್ಕೊಂಡ್ ಬರ್ತೀರ. ನಾವ್ ಎಲ್ಲಾರು ಹಾಕೊಂಡು ಹೋಗಾಯ್ತದ. ಅದಕ್ಕೆ ನಾವ್ ನಿಮ್ಗ್ ಮಾತ್ರ ಆತರ ಹೇಳಿದ್ದಷ್ಟೇ. ಈಗ ಅವ್ರಿಗೆ ಏನ್ ಹೇಳ್ತೀರಾ ಹೇಳಿ ಅಷ್ಟೇ. ನೀವು ನೋಡಕ ಈಗ ಆಗೋಗಿದೆ. ಸಿಕ್ಕಣ್ಣ ಅಂತ ಡೋಲೋ 650 ಅವ್ನ್ ದುಡ್ಡು ಮಾಡ್ಕೊಂಡ ಅಲ್ಲಿ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದೆ. ನೀ ಅಷ್ಟೇ ಹಾಕುಮಂತ ಅವ್ರ ಮೇಲೆ ಕೇಸ ಬ್ಯಾನ್ ಮಾಡ್ಲಿ ಅವರು. ಅವ್ರು ಏನ್ ಯಾವತ್ತು ಬಂದು ಹೇಳಿಲ್ಲ ನುಂಗು 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 ಅಂತ. ನೀವ್ ಹೇಳಿರೋದು ಎಂತದ್ದು ಇಲ್ಲ, ಬಿಸಿರಾಗಿ ಡೋಲೋ 650 ಅಂತ. ಪೂಜೆ ಮಾಡಕ್ ಮಾಡ್ಬೇಕಂಡಿದ್ನ ಮಾತ್ರಿಯ. ಅಲ್ಲ, ಅವರು ಬರೀ ಮಾರಕ್ ಅಷ್ಟೇ ಇಟ್ಟವ್ರೆ. ನಿಮ್ ತರ ಅವರು ಎಂತದ್ದು ಇಲ್ಲ ಸರ್, ಬಿಸಿರಾಗಿ ಇಟ್ಟವ್ರು ಡೋಲೋ 650 ಸಾರ್ ಅಂತ ಅವ್ರೇನ್ ಹೇಳಿಲ್ಲ. ಈಗ ಗೊತ್ತಿರೋರು ಏನ್ ಮಾಡ್ತಾರೆ, ಯಾವ್ದಾದ್ರು ಅವ್ರಿಗೆ ಇಷ್ಟ ಬಂದಿರೋ ಬ್ರ್ಯಾಂಡ್ ನ ತಗೊಂಡ್ ನುಂಗ್ತಾರೆ. ಈಗ ನಿಮ್ಮ ಮಾತು ಕಟ್ಕೊಂಡು ಅವ್ರು ಬರೀ ಎಲ್ಲದಕ್ಕೂ ಡೋಲೋ ಡೋಲೋ ನುಂಗಿ 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 ಎಲ್ಲ ಡೋಲ್ ಬಾರ್ಸ್ಕೊಂಡು ಹೋದಂಗ್ ಹೋಗ್ಬಿಟ್ಟಿದಾರೆ ಈಗ. ಡೋಲ್ ಬಾರಿಸ್ಕ ಹೋದ ಅದಕ್ಕೆ ನಾವೇನ್ ಮಾಡಕ್ಕಾದ್ದು? ಅದಕ್ಕೆ ಇವಾಗ ಹಂಗ ಹೋಗೋಳೆ ಅಮ್ಮ ಹೋಗಿದ ಕಾರಣ ನೀವೇ ಆಯ್ತಾ. ನೀವ್ ಹೇಳಿದಕ್ಕೆ ನುಂಗಿರೋದ. ನಿನ್ನ ಹೇಳ್ಬೇಕಿತ್ತು ನೀನು. ನಾವ್ ಮದ್ದೂರ್ಗ್ ಹೋಯ್ತೇವಿ ಬವ್ವ ಅಂತ ಆಗ ನನ್ನ ಗಂಡನ್ ಕರ್ಕ ಬತ್ತಿದ್ದೀನಿ ನೀನು. ಈಗೇನಕ್ಕ ನೀವು ಏನಂತೀರ? ಈಗ ಏನನ್ನು ಇವಾಗ ಬತ್ತೀರಾ ಇಲ್ವ ಅಲ್ಲಿಗೆ? ನಾ ಬರಲ್ಲ ಕಣ್ಣಣ್ಣ. ಇವಾಗ ನಾನ್ ಮದ್ದೂರು ಕರ್ಕೊಂಡ್ ಹೋಯ್ತೀನಿ ಅಷ್ಟೇ. ನಡಿ ಆಯ್ತು ಹೋಗೋ. ಏನ್ ಮಾಡ್ಬಿಡ್ತೀರಾ? ಅಲ್ಲೇನ್ ಮಾಡ್ಬಿಟ್ಟಾರು? ಪಟ್ಟಿ 7 ಗಂಟ ಗುಡುಗುಡುಗುಡುಗು ಅಂತ ಮರಕ್ ಕಟ್ಟಾಕ್ಬಿಟ್ಟು ಹೊಡಿತಾರೆ ಇವಾಗ ಚಾಟಿ ಆಟಲ್. ನಿಮ್ಗೆ ಚಾಟಿ ಆಟಲ್ ಹೊಡಿತಾರ. ಕನ್ನಡಿ ಅದಕ್ಕೆ ನಾನು ಹೊಸ ಕೆಟ್ಟೋದ್ನ ಮಾಡ್ರ ಕೆಲ್ಸ ಅಂತದಲ್ಲಿ. ಆಯ್ತಾಯ್ತು ನಡೀರಿ. ನಿಮ್ಗೆ ಯಾರ್ಯಾರೋ ಏನೇನ ಮಾಡೋರು ನಮ್ ಬಿಟ್ಟು ಅದೇನಂತಾರಲ್ಲ ಹಂಗ ನೀವು ಆಡ ಇಕ್ಲನ್ನ ಹಳ್ಳಕ್ ತಳ್ಬಿಟ್ಟು ಆಡ ನೋಡೋರು ನೀವು. ಅಲ್ಲ ನೀವ್ ಮಾಡಿರೋದು ಕರೆಕ್ಟ್. ಹೋಗ್ಲಿ ಏನ ಗುರು, ನಾ ಏನ್ ಮಾಡಿದ? ನಾವ್ ಅಮ್ಮನ್ ನುಂಗು ಅಂತ ಹೇಳಿದ್ನ ನಾನು. ಆ ಅಮ್ಮನ್ಗೆಲ್ಲ ಇಡೀ ಕರ್ನಾಟಕಕ್ಕೆ ನುಂಗಿ ಅಂತ ಹೇಳಿದ್ರಲ್ಲಕ್ಕ ನೀವು. ಬಂದ ಅವ್ರು ಕೇಳ್ತಾರ ಬಿಡು. ಇವಾಗ ನಾವೇ ಬಂದಿದೀವಲ್ಲ, ಅವ್ರೇನು ಕೇಳೋದು? ನೀ ಬಂದಿದ್ದ ನೀನು ಸತ್ತೋತಲ್ ಬಿಟ್ಬಿಟ್ಟು ಇದ್ದೋತಲ್ ಬಿಟ್ಬಿಟ್ಟು ಓದಾಗಿಡ್ಕೊಂಡ್ರ ಅಂತದೇನ ಕಾಣಿ ಹಂಗ. ಸರಿ ಆಯ್ತು ಬಿಡಿ, ಯಾಕೆ ಟೆನ್ಷನ್ ಆಗ್ತೀರಾ? ಏನ್ ನಿಜ ಹೇಳ್ಬೇಕು. ಈಗ ಬಂದ್ಬಿಟ್ಟು
ನಾನು ಮದ್ದೂರಿಗೆ ಕರ್ಕೊಂಡೋಗಲ್ಲ ಸರಿನಾ. ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ. ಇಷ್ಟೊತ್ತು ನಾವು ಮಾಡಿದ ತಮಾಷೆ. ಏನ್ ತಮಾಷೆ ಮಾಡ್ದ ಗುರು, ಸಾರ್ದಂಶ ತಗೊಳ ಬೋಳಂಶ ತಗೊಳ ಅನ್ಕೊಂಡು ಎಷ್ಟ್ ಕೆಲ್ಸ ಹೋಯ್ತು ಗೊತ್ತಾ ನಂಗ. ಇಲ್ಲ ನೀ ಬೇಜಾರಾಗಬೇಡಿ, ನಾವು ಬಂದ್ಬಿಟ್ಟು ಕಾರಲ್ಲಿ ಪ್ರ್ಯಾಂಕ್ ಮಾಡ್ತೀವಿ ಸರಿನಾ. ಅದೇ ಥರನೇ ನಿಮಗೂ ಪ್ರ್ಯಾಂಕ್ ಮಾಡಿದ್ದು, ಬೇಜಾರಾಗಬೇಡಿ, ನಮ್ಮೇಲೆ ಕೋಪ ಪಡಬೇಡಿ. ದಯವಿಟ್ಟು ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ ಸರಿನಾ. ಅವಂಶ ತಗೊಳ ಇವಂಶ ತಗೊಳ ಅನ್ಕೊಂಡು ಒತ್ತರಿಂದ ಕೆಲ್ಸ ಬಾಳಗಾಡಿಸ್ತಲ್ಲ ನಾನೇನು ಸುಮ್ಮನೆ ಟೆನ್ಷನ್ ಕೊಟ್ಕೊಂಡು. ಟೆನ್ಷನ್ ಆಗಬೇಡ ಕಣಕ, ಏನೋ ಆಗೋಯ್ತು, ಏನೋ ಪ್ರ್ಯಾಂಕ್ ಮಾಡೋಣ ಅಂತ ಬಂದಿದ್ದು. ಬಟ್ ನೀವು ನಮಗೆ ಪ್ರ್ಯಾಂಕ್ ಮಾಡಿಬಿಟ್ರಿ, ಅಷ್ಟು ಫಾಸ್ಟಾಗಿ ಮಾತಾಡಿ. ಒಟ್ಟಲ್ಲಿ ಬರೋಕ್ಕೂ ರೆಡಿ ಆಗಿಬಿಟ್ಟಿದ್ರೆ. ಸೊ ಇದಕ್ಕೆ ಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಪ್ರ್ಯಾಂಕು. ಸೊ ಫ್ರೆಂಡ್ಸ್ ನೋಡ್ರಲ್ಲ, ನಮ್ಮ ಶಶಿರೇಖಾ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಎಷ್ಟೋ ಜನರ ಹತ್ರ ಪ್ರ್ಯಾಂಕ್ ಮಾಡಿದ್ದೀವಿ, ಇವ್ರ ಹತ್ರ ಮಾಡೋಕ್ಕಾಗಲ್ಲ. ಏನೇ ಇದ್ರು ಬರೀ ಫೈರ್ ಅಷ್ಟೇ, ಎದುರ್ಕೊಳ್ಳೋದಕ್ಕೆಲ್ಲ ಎಂಥದ್ದು ಇಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಇವ್ರನ್ನ ಇಂಟರ್ವ್ಯೂ ಮಾಡೋಣ. ನಮ್ಮಿಂದ ಬೇಜಾರಾಗಿದ್ರೆ ಸಾರಿ ಅಣ್ಣ, ನಂಗೆ ಕೋಪ ಬಂದ್ಬಿಟ್ರೆ ನಂಗೆ. ಇಲ್ಲ ಸೊ ಈಗ ಇವ್ರದ್ದು ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತಾ ಇರೋಣ. ಬನ್ನಿ ಹೆಂಗಿರುತ್ತೆ ಅಂತ ಇವರ ಒಂದು ಲೈಫ್ ನೋಡೋಣ. ಸೊ ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಶಶಿರೇಖಾ ಅಣ್ಣ. 3 ವರ್ಷದ ಹಿಂದೆ ಡೈಲಾಗ್ ಫೇಮಸ್ ಆದಾಗಿಂದ ಡೋಲೋ 650 ಶಶಿರೇಖಾ. ಇವಾಗ ಅದೇ ಫಿಕ್ಸ್ ಆಗ್ಬಿಟ್ಟಿದೆ. ಅದೇ ಫಿಕ್ಸ್ ಅಣ್ಣ, ಯಾರು ನನ್ನ ಹೆಸರು ಕೂಗೋದೇ ಇಲ್ಲ, ಡೋಲೋ ಅಂತಾನೆ. ಸರ್ಟಿಫಿಕೇಟ್ ಅಲ್ಲೆಲ್ಲ ಡೋಲೋ 650 ಅಂತ ಹಾಕೊಂಡಿದ್ದೀರಾ? ಸರ್ಟಿಫಿಕೇಟ್ ಅಲ್ಲಿ ಹಾಕೊಂಡಿಲ್ಲ, ಎಲ್ಲರ ಮೊಬೈಲ್ ಅಲ್ಲೂ ಅದೇ ಶಶಿ ಡೋಲೋ, ಇಲ್ಲಾಂದ್ರೆ ಡೋಲೋ 650 ಅಂತಾನೆ ಆಡ್ ಮಾಡ್ಕೊತಾರೆ. ಓಕೆ. ಸೊ ನೀವು ಹುಟ್ಟಿದ್ದು ಬೆಳೆದಿದ್ದು ಮತ್ತೆ ಮದುವೆ ಆಗಿದ್ದು, ಎಷ್ಟು ಓದಿದ್ದೀರಾ ಹಂಗೆ ಹೇಳ್ಕೊಂಬನ್ನಿ ನೋಡೋಣ. ನಾನು ಹುಟ್ಟಿದ್ದು ಬಂದು ಭದ್ರಾವತಿ ಕೂಡ್ಲಿಗೆರೆ ಕ್ಯಾಂಪು ಅಂತ. ನಾನು ಬುದ್ಧಿ ಬಂದು ಬೆಳೆದಿದ್ದೆಲ್ಲ ಶಿವಮೊಗ್ಗ ಬೆಳಗುತ್ತಿ. ನಾನು ಲಾಸ್ಟ್ ಇಂಟರ್ವ್ಯೂಲಿ ಹೇಳಿದ್ದೀನಿ. ಅಲ್ಲಿ ಒಂದ್ 8ನೇ ಕ್ಲಾಸ್ ತನಕ ಓದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಓದಿಸಿದ್ರು ನಮ್ ನಾಗರಾಜಪ್ಪ ಮಾಸ್ಟ್ರು. ಅವರು ನಾನು ಯಾವತ್ತೂ ಮರೆಯಲ್ಲ. ಅವ್ರು ನನ್ನ ಲೈಫಲ್ಲಿ ಒಂದು ಬೆಸ್ಟ್ ನನ್ ಗುರು ಅನ್ನೋದಕ್ಕೂ ತಪ್ಪಾಗಲ್ಲ. ನಂಗೆ ಅವ್ರ ಅಂತ ಒಂದು ವಿದ್ಯೆನ ಅವರು ಅವತ್ತೊಂದ್ ದಿನ ದಾನ ಮಾಡಿರೋದಕ್ಕೆ ಇವತ್ತು 4 ಜನದ ಜೊತೆ ನಾನು ಹೆಂಗ್ ಮಾತಾಡ್ಬೇಕು, ಪ್ರಪಂಚದಲ್ಲಿ ನಾನು ಹೆಂಗೆ ಬದುಕ್ಬೇಕು ಅನ್ನೋದು ಅವ್ರು ಕಲಿಸ್ಕೊಟ್ಟ 4 ಅಕ್ಷರದಿಂದ ನಾನು ಬದುಕ್ತಾ ಇದ್ದೀನಿ ಅಣ್ಣ. ಮತ್ತೆ ನಿಮ್ದು ದಿನ ಕೆಲಸ ಏನಿರುತ್ತೆ? ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ? ಎಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ? ಎಲ್ಲಿ ಹೆಂಗೆ? ಮತ್ತೆ ಎಷ್ಟೊತ್ತಿಗೆ ಬರ್ತೀರಾ ರಾತ್ರಿ ಮನೆಗೆ? ನಾವು ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಮುಗಿಸ್ಬಿಟ್ಟು ಅಣ್ಣ ನಾವು ಚೌಟ್ರಿ ಕೆಲ್ಸಕ್ಕೆ ಹೋಗ್ತೀವಿ. ಪಾತ್ರೆ ತೊಳೆಯೋದು, ಅಲ್ಲಿ ಕ್ಲೀನಿಂಗ್ ಕೆಲ್ಸಕ್ಕೆ ಹೋಗ್ತೀವಿ. ಸೀಸನ್ ಇದ್ರೆ ಅಣ್ಣ ಬೆಳಗ್ಗೆ 6 ಗಂಟೆ 6:30 ಹೋದ್ರೆ ಮಿಡ್ ನೈಟ್ 12:30 1 ಗಂಟೆ ಅಲ್ಲಿ ಬೊಫೆ ಹೆಂಗ್ ಮುಗಿತ್ತೆ ಅಣ್ಣ ಅದ್ರ ಮೇಲೆ ಡಿಪೆಂಡ್. ಹೋಗೋದ್ ಮಾತ್ರ ಟೈಮಿಂಗ್ಸ್ ಅಣ್ಣ, ಬರೋದ್ ಟೈಮಿಂಗ್ಸ್ ಇಲ್ಲ. ಎಷ್ಟೊತ್ತಾದ್ರೂ ಆಗ್ಬೋದು. ಸೊ ಒಂದ್ ದಿನಕ್ಕೆ ಎಷ್ಟು ಕೊಡ್ತಾರೆ ಹೋದ್ರೆ ಕೆಲ್ಸಕ್ಕೆ? ಅಣ್ಣ ಒಂದ್ ದಿವಸ ಒಂದ್ ಕೆಲ್ಸ ಅಂದ್ರೆ ಅಣ್ಣ 450 ಕೊಡ್ತಾರೆ. ಅಂದ್ರೆ ಕೆಲ್ಸಕ್ಕೆ ಕರ್ಕೊಂಡೋದವ್ರು ಕೆಲ್ಸ ಹೇಳ್ತಾರೆ ಅಂತ ಕಮಿಷನ್ ಹಿಡಿದು 400 ರೂಪಾಯಿ ಕೊಡ್ತಾರೆ. ಹಂಗೆ ಅಣ್ಣ ಒಂದೊಂದ್ ಹತ್ರ ಒಂದೊಂದ್ ಪೇಮೆಂಟ್ ಇರುತ್ತೆ. ಈ ಮೈಸೂರಲ್ಲಿ ಸುಮಾರು ವರ್ಷಗಳಿಂದ ಇದ್ದೀರಾ ಅನ್ಕೊಂತೀನಿ. ಸೊ ನಿಮ್ಗೆ ಮೈಸೂರಲ್ಲಿ ತುಂಬಾ ಇಷ್ಟವಾದ ಪ್ಲೇಸ್ ಅಂದ್ರೆ ಯಾವ್ದು? ಮೈಸೂರಲ್ಲಿ ತುಂಬಾ ಇಷ್ಟ ಆದಂತ ಪ್ಲೇಸ್ ಅನ್ನೋದಕ್ಕೆ ನಮ್ಮ ಮನೆ ಅನ್ಕೋಬಹುದು ಅಣ್ಣ. ಹಂಗಂತೀರಾ? ನಮ್ಮ ಮನೆನೇ. ಯಾಕಂದ್ರೆ ನಾವೆಲ್ಲೇ ಸುತ್ತಾಡಿ ದುಡ್ದು ಸುಸ್ತಾಗಿ ಬಂದ್ರು ನೆಮ್ಮದಿ ಕೊಡೋ ಜಾಗ ನಮ್ಮ ಮನೆನೇ ಅಲ್ವಾ? ನಮ್ಮ ಮನೆನೇ ಅಣ್ಣ. ಸೊ ನಿಮ್ಮ ಮನೆನೇ ನಿಮ್ಗೆ ಇಷ್ಟ. ಮತ್ತೆ ನಿಮಗೆ ತುಂಬಾ ಇಷ್ಟ ಆದ ಆಕ್ಟರ್ ಯಾರು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಡಿ ಬಾಸ್ ಫ್ಯಾನ್ಸ್ ಎಲ್ಲ ಒಂದು ಲೈಕ್ ಹಾಕಿ ಇವತ್ತು. ಸೊ ದರ್ಶನ್ ಅವರೊಬ್ಬರೇ ನಿಮ್ಗೆ ತುಂಬಾ ಇಷ್ಟ? ಅವರೊಬ್ಬರೇ ನಂಗೆ ತುಂಬಾ ಇಷ್ಟ. ಸೊ ದರ್ಶನ್ ಫಿಲಮ್ ಎಲ್ಲ ನೋಡ್ತೀರಾ? ಯಾವ್ದೇ ಬಂದ್ರು ನೋಡ್ತೀವಿ ಅಣ್ಣ, ಯಾವ್ದು ಬಿಡಲ್ಲ. ರೀಸೆಂಟ್ ಆಗಿ ಕಾಟಾರ ನೋಡಿದ್ರಾ? ನೋಡ್ದ ಅಣ್ಣ. ಎಷ್ಟು ಸಲ ನೋಡಿದ್ರಿ? 1-2 ಸಲ ಏನೋ ನೋಡ್ದ. 2 ಸಲ ನೋಡಿದ್ರ? ಹೆಂಗಿದೆ ಫಿಲಮ್? ತುಂಬಾ ಚೆನ್ನಾಗಿದೆ ಅಣ್ಣ. ಲಾಸ್ಟ್ ಅಲ್ಲ ಹುಡುಗಿತಿರೋದಾಗ ವೀರಪ್ಪ ನಾಯಕ ಮೂವಿನೇ ಮತ್ತೆ ಇದಾಯ್ತೇನೋ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಒಟ್ನಲ್ಲಿ ಒಂದ್ ವೇಳೆ ದರ್ಶನ್ ಸರ್ ನಿಮ್ಮನ್ನ ಕರೆದ್ಬಿಟ್ಟು ಬಾಮ ನನ್ನ ಫಿಲಮಲ್ಲಿ ಒಂದು ಚಾನ್ಸ್ ಕೊಡ್ತೀನಿ ಅಂದ್ರೆ ಹೋಗ್ತೀರಾ ಹೋಗಲ್ವಾ? ಹಣ ಬಯಸದೆ ಬಂದ ಭಾಗ್ಯ ಅಣ್ಣ. ಅಲ್ಲಿಲ್ದವನು ಬಾದಾಮಿ ಅಲ್ವಾ ಕೊಟ್ಟಾಗ. ಸೊ 100% ಐತೀರಾ? ಅಯ್ಯೋ 5 ನಿಮಿಷ ಈಗ ಮಕದವ್ರು ಬಂದ್ಬಿಡಕ್ಕಾರು ಒಳಗೆ ಬಂದ್ಬಿಡ್ತೀನಿ. ನಮ್ಮ ಶಶಿರೇಖಾ ಅವರು ಲೈಫಲ್ಲಿ ಒಂಥರ ಆಸೆಗಳು ಏನೇನಿದೆ ನಿಮಗೆ? ಈಗ ನಾವು ದೊಡ್ಡ ಮನೆ ಕಟ್ಕೋಬೇಕು, ದೊಡ್ಡ ಕಾರ್ ತಗೋಬೇಕು, ಅಥವಾ ಅಲ್ಲಿ ಬಂಗ್ಲೆ ತಗೋಬೇಕು, ಇಲ್ಲಿ ಬಂಗ್ಲೆ ತಗೋಬೇಕು, ಇಲ್ಲಿ ಎಷ್ಟು ಎಕರೆ ಜಾಗ ತಗೋಬೇಕು ಅಂತ ಏನು ಆಸೆ ಇದೆ ನಿಮಗೆ? ಆ ಥರದ್ದು ಯಾವ ಆಸೆನೂ ಇಲ್ಲ ಅಣ್ಣ ನಂಗೆ.
ನನ್ನ ಮಕ್ಳಿಗೆ ನಾನು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ನನ್ನ ಮಕ್ಳಿಗೆ ಆಸ್ತಿ ಮಡಗಬಾರ್ದು ಅಣ್ಣ. ದೇಶಕ್ಕೆ ನನ್ನ ಮಕ್ಕಳನ್ನೇ ಆಸ್ತಿಯಾಗಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ನನ್ನ ದೇಶಕ್ಕೆ ನನ್ನ ಮಕ್ಕಳನ್ನೇ ಆಸ್ತಿಯಾಗಿ ಕೊಡಬೇಕು ಅಣ್ಣ. ಅವರಿಂದ ದೇಶಕ್ಕೆ ಉಪಯೋಗ ಆಗೋ ಥರ ಮಾಡಬೇಕು. ಆ ಥರ ಮಾಡಬೇಕು ಅಣ್ಣ. ನಾನು ಏನಕ್ಕಣ್ಣ ನಮ್ಮಪ್ಪ ನಿಮ್ಮಪ್ಪ ಮಡಗಿರೋದ್ರಲ್ಲಿ ನೀ ಸೋಕಿ ಮಾಡಿದ್ರೆ ನೀನು ದುಡ್ಡು ಬೆಲೆ ನೀನು ಯಾವಾಗ ಕಲಿತೀಯ? ಅನ್ನದ ಬೆಲೆ ಏನು, ದುಡ್ಡಿನ ಬೆಲೆ ಏನು, ಸಮಯದ ಬೆಲೆ ಏನು, ಒಂದೊಂದು ನಾವು ಮಕ್ಳಿಗೆ ಕಲಿಸ್ಬೇಕು ಅಂದ್ರೆ ನಾವೇನು ಮಾಡಿಟ್ಟಿರಬಾರ್ದು. ಕಲಿಸ್ಬೇಕಾಗಿರೋದು ಒಳ್ಳೆ ವಿನಯ, ಒಳ್ಳೆ ವಿದ್ಯೆ. ನನ್ನ ಹತ್ರ ಇರೋದು ಅಷ್ಟೇ ಅಣ್ಣ. ನನ್ನ ಮಕ್ಳಿಗೆ ಡೂಪ್ಲೆಕ್ಸ್ ಮನೆ, ಬುಲೆಟ್ ಗಾಡಿ, ಐಫೋನು ಅವ್ಯಾವುದೂ ಇಲ್ಲ ಅಣ್ಣ. ನೋಡಿದ್ರಲ್ಲ ನನ್ನ ಮಕ್ಕಳು, ನೀವು ನೋಡಿ ಮಾತಾಡಿಸ್ತೀವಿ. ಸೊ ಇವ್ರ ಆಸೆ ಬಂದ್ಬಿಟ್ಟು ಇವ್ರ ಮಕ್ಕಳನ್ನ ಪ್ರಪಂಚಕ್ಕೆ ಆಸ್ತಿಯಾಗಿ ಕೊಡ್ಬೇಕಂತ ಇವ್ರ ಆಸೆ ನೋಡಿ. ಅವ್ರಿಗಂತ ಏನು ಇಟ್ಕೊಂಡಿಲ್ಲ ಅವರು. ಅವ್ರ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಪ್ರಪಂಚಕ್ಕೆ ಆಸ್ತಿಯಾಗಿ ಕೊಡ್ಬೇಕಂತ ಅವ್ರು ಆಸೆ ಪಡ್ತಿದ್ದಾರೆ. ಸೊ ಅದೇ ರೀತಿಯೇ ಅವ್ರ ಮಕ್ಕಳಿಗೆ ದೇವರು ಒಳ್ಳೆ ವಿದ್ಯಾ ಮತ್ತು ಒಳ್ಳೆ ಒಂದು ಟ್ಯಾಲೆಂಟ್ ಕೊಟ್ಟು ಮತ್ತೆ ಒಂದು ಒಳ್ಳೆ ಬುದ್ಧಿ ಕೊಟ್ಟು ಅವ್ರಿಗೆ ಇನ್ನೂ ಚೆನ್ನಾಗಿ ಎಜುಕೇಷನಲ್ಲಿ ಇನ್ನೂ ಚೆನ್ನಾಗಿ ಬೆಳೆದು ಒಳ್ಳೆ ಇವ್ರ ಆಸೆನ ನೆರವೇರಿಸಲಿ ಅಂತ ನಾವು ಆಶಿಸಿ, ನೀವು ಆಶಿಸಿ. ನಿಮ್ಮ ರೀಲ್ಸ್ಗಳಲ್ಲಿ ಇವಾಗ ಎಷ್ಟು ರೀಲ್ಸ್ ಮಾಡಿದ್ದೀರಿ ಇನ್ಸ್ಟಾಗ್ರಾಮಲ್ಲಿ ನೀವು? ಇನ್ಸ್ಟಾದಲ್ಲಿ ಸುಮಾರು ಒಂದು 700-800 ಮಾಡಿದ್ದೀರಿ. 800 ಮಾಡಿದ್ದೀರಾ? ಸೊ ನಿಮ್ಮ ಮೈಂಡಲ್ಲಿ ನಿಮ್ಗೆ ಯಾವಾಗಲೂ ಜ್ಞಾಪಕ ಬರೋವಂಥ ವಿಡಿಯೋ ಯಾವುದು ಅದರಲ್ಲಿ? ನಂಗೆ ಅದ್ರಲ್ಲಿ ಅಷ್ಟೇ ಅದೇನಿಲ್ಲ ಅಣ್ಣ. ನಂಗೆ ನಮ್ಮ ಸೆಲ್ವಿ ಅಕ್ಕ ಮೇಕವರ್ ಮಾಡ್ಕೊಟ್ಟಿದ್ರಲ್ಲ ಸ್ಟಾರ್ಟಿಂಗು, ಅದೊಂದೇ ಜಾಸ್ತಿ ಇಷ್ಟ ಆಗಿ ಬರೋದು. ಯಾಕಂದ್ರೆ ನಂಗೆ ಅದು ತುಂಬಾ ದಿನದಿಂದ ಆಸೆ ಇತ್ತು, ಅಯ್ಯೋ ಯಾರಾದ್ರೂ ನಂಗೆ ಯಾರು ಹಿಂಗೊಂದು ಚಾನ್ಸ್ ಕೊಟ್ಟಿದ್ರೆ ಅಂತ. ಅವಾಗ ನಮ್ಮ ಅಕ್ಕ ಕರೆದು ಕೊಟ್ರು ಬಾ ಅಂತ. ಅದೊಂದು ವಿಡಿಯೋ ಬೇಗ ನೆನಪಾಗುತ್ತೆ. ಪದೇ ಪದೇ ನೋಡ್ತಾ ಇರ್ತೀನಿ. ಎಲ್ಲರೂ ಹೆಂಗೆಂಗೋ ಇದ್ದವರೆಲ್ಲ ಬರ್ತಾರಲ್ಲ, ನಂದಿದ್ದು ಎರಡೇ ಮೇಕವರ್ ಮುಗ್ದೋಯ್ತೆ, ಯಾರು ಯಾಕೆ ಚಾನ್ಸೇ ಕೊಡಲ್ವಲ್ಲ ಅಂತ. ಇರಲಿ, ಅದಕ್ಕೆಲ್ಲ ಕಾಲ ಹೇಳ್ಕೊಂಡ್ ಬರ್ಬೇಕನ್ಸುತ್ತೆ ಮೋಸ್ಟ್ಲಿ. ಸೊ ಬಂದೇ ಬರುತ್ತೆ. ಸೊ ನಿಮ್ಗೆ ಆ ವಿಡಿಯೋ ಒಂದು ಜ್ಞಾಪಕ ಇರುತ್ತೆ, ಯಾವಾಗಲೂ ಜ್ಞಾಪಕ ಬರುತ್ತೆ. ಮತ್ತೆ ನೀವು ಬರೀ ಡ್ಯಾನ್ಸ್ ಆ ಥರ ಆಡ್ತೀರಾ ಅಥವಾ ಡೈಲಾಗ್ ಗಿಲಾಗೆಲ್ಲ ಹೊಡಿತೀರಾ? ಯಾರೋ ಮಾಡ್ಬಿಟ್ಟಿರೋದಕ್ಕೆ ಮಾಡೋದು ಅಣ್ಣ. ನನಗೆ ಆ ಥರ ಮೊಬೈಲ್ ಅಲ್ಲ, ಈ ಯೂಟ್ಯೂಬ್ ಚಾನಲ್ ಅದೆಲ್ಲ ನಾನು ಓಪನ್ ಮಾಡಿದ್ದೀನಿ ಅಣ್ಣ. ನಂಗೆ ಅದು ಹಿಂದೆ ವಾಯ್ಸ್ ಕೊಟ್ಟು ಅದೆಲ್ಲ ನಂಗೆ ಆಪ್ಷನ್ ಬರಲ್ಲ. ಹಂಗಾಗಿ ನಾನು ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗಿರೋ ವಿಡಿಯೋಸ್ ಇರುತ್ತಲ್ಲ, ಇನ್ಸ್ಟಾಗ್ ಹಾಕಿರೋದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ಗೆ ಹಾಕಿ. ಸೊ ನಿಮ್ಮ ಡೈಲಾಗ್ ಅಂದ್ರೆ ಇವಾಗ ಡೋಲೋ 650 ಒಂದೇ, ಬೇರೆ ಯಾವ್ದು ಡೈಲಾಗ್ ಇಲ್ಲ? ಯಾವ್ದು ಇಲ್ಲ, ಅದೊಂದೇ ಅಣ್ಣ. ಒಂದ್ಸಲಿ ಡೈಲಾಗ್ ಹೊಡೀರಿ ನೋಡೋಣ. ಟಿವಿ ಆಂಕರ್ ಬಂದ್ಬಿಟ್ಟು ಒಬ್ರು ಟಿವಿ ನ್ಯೂಸ್ ಅವ್ರು ಬಂದ್ಬಿಟ್ಟು ನಿಮ್ಮ ಹತ್ರ ಕೇಳ್ತಾರಲ್ಲ, ಹೇಳಿ ಮೇಡಮ್ ಕೊರೋನಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಸೊ ಆಗ ಡೈಲಾಗ್ ಇನ್ನೊಂದ್ಸಲಿ ಹೊಡೀರಿ. ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಕೊರೋನಾದವ್ರಿಗೆ ಅದೇ ಹೇಳ್ಬಿಟ್ಟು ಬರ್ತದ ಹೇಳ್ಬಿಟ್ಟು ಬತ್ತ. ಹೋದ ವರ್ಷ ಎಲ್ಲ ಆಂಟಿರಿಗೆ ಬತ್ತು, ಈ ವರ್ಷ ಎಲ್ಲ ಹುಡುಗ್ರಿಗೆ ಬತ್ತು, ಈಗ ಐಕ್ಳಿಗೆ. ಆಮೇಲೆ ಹೊಟ್ಟೆ ಒಳಗಿರುತ್ತಲ್ಲ ಆ ಕೂಸಿಗೆ ಬತ್ತೆ. 4ನೇ ಅಲೆ ಅದು ಯಾರಿಗೆ ಪೋಸ್ಟ್ ಮಾಡುತ್ತೆ ಒಟ್ಟಲ್ಲಿ ನಿಮ್ಗೆ ನಗು ಬರ್ತಾ ಇದೆ, ನಿಮ್ ಡೈಲಾಗ್ ಹೇಳ್ತಾ ಇದ್ರೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ಬೇಕು ಅಂತ ಹೇಳಿದ್ದಲ್ಲ ಅಣ್ಣ ಪಾಪ. ಸೊ ಹಂಗಾಗಿ ದಯವಿಟ್ಟು ಇವತ್ತಿನ ಇಂಟರ್ವ್ಯೂ ನೋಡಿದ್ರಲ್ಲ ನಮ್ಮ ಶಶಿರೇಖಾ ಅವ್ರಿಗೆ ಯಾವ ತರ ಮಾಡಿದ್ವಿ ಅಂತ. ಸೊ ಇನ್ನೂ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಷ್ಟೇ ಎಲ್ಲ ಆಗೋಯ್ತಾ? ನೀವು ಅಲ್ಲಿಂದ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಾನು ಇಂಟರ್ವ್ಯೂ ಅಂತ ಅಷ್ಟು ಇದ್ರಲ್ಲಿ ನಾನು ಇಂಟರ್ವ್ಯೂ ಅಂತ ಕೊಟ್ಟಿದ್ದಂದ್ರೆ ನಿಮ್ಗೇನೆ. ಎಷ್ಟೊಂದ್ ಜನ ನಂಗೆ ಫೋನ್ ಮಾಡಿ ಪಾಪ ಒಬ್ರು ಬೆಂಗಳೂರಿಂದ ಬಂದ ಮನೆ ಎದುರುಗಡೆ ನಂಬರ್ ಎಲ್ಲ ಇಸ್ಕೊಂಡ್ ಇದ್ ಮಾಡಿದ್ರು. ಅವಾಗ ಇಲ್ಲ ನಾನು ಇಂಟರ್ವ್ಯೂ ಎಲ್ಲ ಏನಂದ್ರೆ ಅಣ್ಣ, ಇವಾಗ ನೀವು ಕೇಳಿದ್ರಿ ನೀವು ಚಾರ್ಜ್ ಮಾಡ್ತೀರಾ ಅಂತ. ನಾನು ಏನಾದರೂ ಮಾತಾಡೋದನ್ನ ನನ್ನ ದುಡ್ಡಿಗೆ ಯಾವತ್ತೂ ಬೆಲೆ ಕೊಡೋಳಲ್ಲ ಅಣ್ಣ. ನನ್ನ ಪ್ರೀತಿ ವಿಶ್ವಾಸಕ್ಕೆ ನಾನು ಬೆಲೆ ಕೊಡೋಳು. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನಾನೇನೋ ಒಂದು ಜನ ಗುರ್ತಿಸ್ತಾರೆ ಅನ್ನೋ ಕಾರಣಕ್ಕೆ ನೀವು ನನ್ನ ಬಂದು ಮಾತಾಡ್ಸಿದ್ರಿ ಅಲ್ವಾ. ಆದ್ರೆ ಜನ ಏನಂತಾರೆ ಗೊತ್ತಾ, ಇವಳು ಅಷ್ಟು ದುಡ್ಡು ಮಾಡಿದ್ಲು, ಇಷ್ಟು ದುಡ್ಡು ಮಾಡಿದ್ಲು, ಅಲ್ಲಿ ಬಂದು ಅಷ್ಟು ಕೊಟ್ರು, ಇಲ್ಲಿ ಬಂದು ಇಷ್ಟು ಕೊಟ್ರು. ನಮ್ಮ ಮನೆ ಪರಿಸ್ಥಿತಿ ನೀವು ನೋಡಿದ್ರಿ. ಎಲ್ಲ ನೋಡಿದ್ವಿ. ಹಂಗಾಗಿ ನಾನು ಯಾರಿಗೂ ಜಾಸ್ತಿ ಇಂಟರ್ವ್ಯೂ ಕೊಡೋಕ್ಕೆ ಇಷ್ಟಪಡಲ್ಲ ಅಣ್ಣ.
ಸೊ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇವ್ರು ಬಂದ್ಬಿಟ್ಟು ಫೋನ್ ಮಾಡಿದಾಗ ನಿಜವಾಗ್ಲೂ ನಾನು ಹೇಳ್ತೇನೆ, ಇವ್ರು ನಾನು ಬಿಟ್ಟು ಇಂಟರ್ವ್ಯೂ ಮಾಡಬೇಕು ಅಂತ ಫೋನ್ ಮಾಡಿದಾಗ ಅವ್ರು ನಿಜ ಅದೇ ಮಾತೇ ಹೇಳಿದ್ದು. ಎಷ್ಟು ಕೊಡ್ಬೇಕು ನಿಮ್ಮ ಚಾರ್ಜ್ ಅಂದಾಗ ಅವ್ರು ಏನು ಹೇಳಿಲ್ಲ, ನೋಡೋಣ ಬನ್ನಿ ಸರ್ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಇದಾಗ್ಬಿಟ್ರು. ಸೊ ಆಮೇಲೆ ಇಲ್ಲಿ ಬಂದು ನೋಡಿದಾಗ ಇವ್ರ ಮನೆ ಪರಿಸ್ಥಿತಿ ನಿಮಗೂ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಸೊ ಹೆಂಗಿದೆ ಏನು ಪರಿಸ್ಥಿತಿ ಎಲ್ಲ ನೋಡಿದ್ದೀರಾ. ನೀವೆಲ್ಲ ಅನ್ಕೊಂಡಿರ್ತೀರ, ಓ ಇವರು ಏನು ಫೇಮಸ್ ಆಗಿದ್ದಾರೆ, ಇವ್ರು ಹಂಗಾಗಿದ್ದಾರೆ ಹಿಂಗಾಗಿದ್ದಾರೆ, ಸೊ ಇವ್ರ ಹತ್ರ ಅಷ್ಟಿರುತ್ತೆ ಇಷ್ಟಿರುತ್ತೆ ಅಂತ ಏನೇನೋ ಅನ್ಕೊಂಡಿರ್ತೀರಾ. ಫೇಮಸ್ ಅಂತ ಒಂದು ಹೆಸರಿರುತ್ತೆ ಅಷ್ಟೇ ಹೊತ್ತು ಇವ್ರು ಫೇಮಸ್ ಆಗಿದ್ದಾರೆ ಅಷ್ಟಿರುತ್ತೆ ಇಷ್ಟಿರುತ್ತೆ ಅಂತ ಯಾರು ದಯವಿಟ್ಟು ಅನ್ಕೋಬೇಡಿ. ಇವ್ರ ಪರಿಸ್ಥಿತಿ ನೀವು ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಆ ಥರ ಪರಿಸ್ಥಿತಿಲಿ ಇದ್ದಾರೆ. ನಮ್ಮ ಅಮ್ಮನ ಮನೆ ಇಷ್ಟು ದೊಡ್ಡದು ಅಣ್ಣ, ನಮ್ಮ ಮನೆಗೆ ನಾನು ಕರ್ಕೋಗಲ್ಲ. ನಮ್ಮ ಮನೆ ಇನ್ನೂ ಚಿಕ್ಕದು. ನಮ್ಮ ಮನೆ ಇನ್ನೂ ಚಿಕ್ಕದು. ನಮ್ಮ ಮನೆ ಪಕ್ಕದ ರೋಡಲ್ಲಿರೋದು ಇನ್ನೂ ಚಿಕ್ಕದು. ನಮ್ಮ ಮನೆ ನಮ್ಮ ಅಮ್ಮನ ಮನೆನೇ ದೊಡ್ಡದು. ಹೌದಾ? ಅಯ್ಯೋ. ಸೊ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಶಶಿರೇಖಾ ಅವ್ರಿಗೆ, ಅವ್ರ ಚಾನಲ್ಗೆ, ಅವ್ರೊಂದು ಇದಕ್ಕೆ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ಶೇರ್ ಮಾಡಿ. ಒಂದು ವೇಳೆ ನಿಮ್ಗೇನಾರು ಇವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಮನಸ್ಸು ಅನ್ಸಿದ್ರೆ ಖಂಡಿತ ಹೆಲ್ಪ್ ಮಾಡಿ. ಇವ್ರಿಗೆ ಬೇಕಾಗಿರುವಂಥ ಕಾರ್ಯಗಳು ಇವ್ರಿಗೆ ಆದಷ್ಟು ದೇವ್ರು ಬೇಗ ಕೊಡಲಿ ಅಂತ ನಾನು ಆಶಿಸ್ತೀನಿ. ಸೊ ಇಷ್ಟೊತ್ತು ನಮ್ಮ ಶಶಿರೇಖಾ ಮೇಡಮ್ ಅವರು ನನ್ನ ಜೊತೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಯಾಕಂದರೆ ಅವ್ರು ತುಂಬ ಜನ ಫೋನ್ ಮಾಡಿದಾಗ ನಾನು ಕೊಡಲ್ಲ ಅಂತ ಹೇಳಿದ್ರಂತೆ. ಯಾಕಂದರೆ ಅವ್ರು ಏನಂದರೆ ಇವಾಗ ನಾವೆಲ್ಲರಿಗೂ ಇಂಟರ್ವ್ಯೂ ಕೊಡ್ತಾ ಇದ್ರೆ, ಓ ಅವ್ರು ಬಂದು ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ಇವ್ರು ಬಂದು ಅಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಮನಸ್ಸಲ್ಲಿ ಅನ್ಕೊಂತಾರೆ ಅಂದ್ಬಿಟ್ಟು ಅವ್ರು ಇಂಟರ್ವ್ಯೂ ಕೊಡಲ್ಲ ಅಂತೆ. ಸೊ ನೋಡಿ, ಇದು ಪಾಯಿಂಟ್. ಸೊ ಕೆಲವರು ತಪ್ಪಾಗಿ ಅನ್ಕೊಂತಾರೆ, ಏನು ಅವ್ರು ಅಷ್ಟು ದೊಡ್ಡವರು ಏನು ಇಂಟರ್ವ್ಯೂ ಕೊಡೋಕ್ಕಾಗಲ್ವ ಹಂಗೆ ಹಿಂಗೆ ಅಂತ ಅನ್ಕೊಂತಾರೆ. ಸೊ ಇದು ಪರಿಸ್ಥಿತಿ. ಸೊ ಹಂಗಾಗಿ ಅವರು ಇರೋದನ್ನ ಫ್ಯಾಕ್ಟಾಗಿ ಹೇಳಿದ್ದಾರೆ. ಸೊ ಹಂಗಾಗಿ ದಯವಿಟ್ಟು ನಮ್ಮ ಶಶಿರೇಖಾ ಅವರು ಚಾನಲ್ ಏನೇನಿದೆ ಎಲ್ಲರೂ ದಯವಿಟ್ಟು ಫಾಲೋ ಮಾಡಿ. ತರಲೆಕಾರ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರನ್ನ ಫಾಲೋ ಮಾಡಿ. ಮತ್ತು ಅವ್ರ ಇನ್ಸ್ಟಾಗ್ರಾಮು ಅದು ಇದು ಮತ್ತು ಇನ್ನೂ ಏನೇನರಲ್ಲೆಲ್ಲ ವೀಡಿಯೋ ಹಾಕ್ತಾರಲ್ಲ ಲೈಕ್ ಕೊಡಿ. ಮತ್ತು ಯಾರೆಲ್ಲ ಒಂದು ವೇಳೆ ಫಿಲಮ್ ಇಂಡಸ್ಟ್ರಿಯಲ್ಲಿ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಅಥವಾ ಏನೋ ಕಾಮಿಡಿ ಶೋಸು ಅಥವಾ ಯಾವ್ದಾದ್ರು ಶಾರ್ಟ್ ಫಿಲಮ್ಸು ಏನಾದ್ರು ಮಾಡೋಂಗಿದ್ರೆ ಇವ್ರಿಗೊಂದು ಅವಕಾಶ ಕೊಡಿ. ಇವ್ರ ಟ್ಯಾಲೆಂಟ್ ನೋಡಿ, ನಿಮ್ಗೆ ಇಷ್ಟ ಆದರೆ ನೋಡಿ, ಇಲ್ಲ ಅಂದರೆ ಬೇಡ. ಯಾಕಂದರೆ ಅವ್ರೇನು ಫೋರ್ಸ್ ಮಾಡಿ ನಾನು ಕೊಡಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಇವ್ರ ಟ್ಯಾಲೆಂಟ್ ನಿಮ್ಗೆ ತೋರಿಸ್ತಾರೆ. ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಸೊ ನನ್ನ ಪ್ರಕಾರ ಇವ್ರು ಮಾಡೋ ಕ್ಯಾರೆಕ್ಟರ್ 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ನೋಡಿದ್ರಲ್ಲ ನೀವೇ ಪ್ರ್ಯಾಂಕ್ ಯಾವ ರೀತಿ ಇತ್ತು ಅಂತ. ಅವ್ರು ನಮ್ಮನೆ ಗಡಗಡ ಅನಿಸ್ಬಿಟ್ರು, ನಾವೆಲ್ಲರಿಗೂ ಗಡಗಡ ಅನಿಸ್ತೀವಿ, ಅವ್ರು ನಮಗೆ ಗಡಗಡ ಅನಿಸ್ಬಿಟ್ರು. ಸೊ ಹಂಗಾಗಿ ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ವೀಕ್ಷಿಸಿ ಎಲ್ಲ ತುಂಬ ಎಂಜಾಯ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಕೊನೆಯದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲಿಂದ ಇಲ್ಲಿಗೆ ಬಂದು ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಂಟರ್ವ್ಯೂ ಅಲ್ಲಿ ಯಾರಿಗೆ ಏನಾದರೂ ಮನಸ್ಸಿಗೆ ನೋವಾಗಿದ್ರೆ ನಾನು ಇಲ್ಲೇ ಕ್ಷಮೆ ಕೇಳ್ತೀನಿ. ಸೊ ಹಂಗಾಗಿ ದಯವಿಟ್ಟು ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಸಪೋರ್ಟು ನಮ್ಮಂಥ ಯೂಟ್ಯೂಬರ್ಸ್ ಮೇಲೆ ಇರಲಿ ಅಂತ ನಾವು ಮನಸಾರ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.